ಅದರಿಂದ ಆ ಧರ್ಮ ಜಿಜ್ಞಾಸೆ ಇದೆ ಜನರಿಗೆ. ಆದ್ರೆ ಆ ಧರ್ಮ ಜಿಜ್ಞಾಸೆಗೆ ತಕ್ಕಂತಹ ಸರಿಯಾದ ಮಾರ್ಗವೂ ಸಹ ಜನರಿಗೆ ಸಿಗಬೇಕಾಗಿದೆ. ಸಿಗಬೇಕು ಅಂತಂದ್ರೆ ಜನರೂ ಸಹ ಸ್ವಲ್ಪ ಅದರಲ್ಲಿ ವಿವೇಚನೆಯನ್ನು ಬಳಸಿಕೊಂಡು ಯಾರು ಸರಿಯಾದಂತಹವರು, ಯಾರು ಚೆನ್ನಾಗಿ ತಿಳಿದವರಾಗಿದ್ದಾರೆ ಅನ್ನುವರನ್ನ ಅನುಸರಣೆ ಮಾಡಿ ಅವರಿಂದ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕಾಗಿದೆ. ಯಾಕಂದ್ರೆ ಈಗ ಸುಮ್ಮನೆ ಧರ್ಮ ಅನ್ನೋ ಹೆಸರು, ಧರ್ಮದ ಹೆಸರನ್ನಿಟ್ಕೊಂಡು ಯಾರಕ್ಕೆ ಅವರು ಹಾಗೆ ಮಾಡ್ತಾರೆ ಅಂತಂದ್ರೆ, ಈ ಹೆಸರನ್ನು ಹೇಳಿದಾಗ ಜನರು ಬರ್ತಾರೆ ಅಂತ, ಈ ಹೆಸರನ್ನು ಕೇಳಿದಾಗ ಜನರು ಬರ್ತಾರೆ ಅಂತ ಹೇಳಿ ಧರ್ಮ ಇದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತಂದ್ರೆ, ಬೇರೆ ಮತದವರು ಅವರು ನಮ್ಮವರನ್ನ ಆಕರ್ಷಣೆ ಮಾಡ್ಲಿಕ್ಕೆ ಅಂತ ಈಗ ಅವ್ರ ದೇವರಿಗೆ ಆರತಿ ಎಲ್ಲ ಮಾಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈಗ ಅವ್ರ ದೇವರಿಗೆ ಆರತಿ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ, ಅರ್ಚನೆ ಮಾಡ್ತಾರೆ, ಇದನ್ನೆಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ವಾಸ್ತವವಾಗಿ ಅದು ಇಲ್ವೇ ಇಲ್ಲ, ಅವರೆಲ್ಲ ಆ ವಿಷಯನೇ ಇಲ್ಲ. ನಿಜವಾಗ್ಲೂ ಆ ಮತದ ಮೂಲದವ್ರಿಗೆ ತಿಳಿಸಿದ್ರೆ ಇವರನ್ನೇನ್ ಮಾಡ್ತಾರೋ ಗೊತ್ತಿಲ್ಲ ಅವರು. ಆದ್ರೆ ನೋಡ್ರಿ, ನಿಮ್ಮವ್ರು ಈ ತರ ಮಾಡ್ತಿದ್ದಾರೆ, ವಾಸ್ತವ ನಿಮ್ಮಲ್ಲಿ ಇದೆಯಾ ಇಲ್ವಾ ಅಂತ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಆ ಮೂಲ ಏನಿದೆಯೋ ಅವ್ರಿಗೆ ಗೊತ್ತಿಲ್ಲ, ಗೊತ್ತಿಲ್ಲದೆ ಇರ್ಬೋದು ಬಹುಶಃ. ಆದ್ರೆ ಇವರೇ ಮಾಡುವುದೆಲ್ಲ ಏನೋ ಜನರನ್ನ ಆಕರ್ಷಣೆ ಮಾಡ್ಲಿಕ್ಕೆ. ನೋಡಿ, ಇಲ್ಲೂ ಇದೆ, ನಮ್ಮಲ್ಲೂ ಉತ್ಸವ ಮಾಡ್ತಾರೆ, ರಥೋತ್ಸವ ಮಾಡ್ತಾರೆ. ರಥೋತ್ಸವ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಈಗ. ರಥೋತ್ಸವ ಮಾಡುವುದು, ಆರತಿ ಮಾಡುವುದು, ಅಭಿಷೇಕ ಮಾಡುವುದು, ಅರ್ಚನೆ ಮಾಡುವುದು, ಅಷ್ಟೋತ್ತರ ಹೇಳುವುದು, ಇದನ್ನೆಲ್ಲವುದನ್ನು ಮಾಡುವವರಿದ್ದಾರೆ. ಯಾಕಂದ್ರೆ ಅದೇ ಸುಮ್ಮನೆ ಒಂದು ಕಲ್ಲು ಹಾಕುವುದು, ಒಂದಿಷ್ಟು ಜನರನ್ನು ಹಾಳು ಮಾಡುವುದು. ತುಂಬಾ ಇದರ ಬಗ್ಗೆ ತಿಳುವಳಿಕೆ ಇದ್ದವ್ರು ಯಾರು ಹೋಗದೆ ಇರ್ಬೋದು. ಆದ್ರೆ ತಿಳುವಳಿಕೆ ಇಲ್ಲದೆ ಇರುವವರಿಗೆ ಅದೇ ಸಾಕು, ಅಷ್ಟು ಮಾಡ್ಬಿಟ್ರೆ ಓ ಪರವಾಗಿಲ್ಲ, ಇದು ನಮ್ದೇ ತಾನೆ, ಇದು ನಮ್ದೇ ಇರ್ಬೋದು, ಹಾಗಾದ್ರೆ ನಾವು ಅಲ್ಲಿಗೂ ಹೋಗ್ಬೋದು ಅಂತ ಹೇಳಿ ಹೋಗುವವರು ಇದ್ದಾರೆ. ಅದರಿಂದ ಈ ಹೆಸರನ್ನ ಬಳಸ್ಕೊಂಡು ಯಾರು ದಾರಿ ತಪ್ಪಿಸ್ತಾರೋ ಅಂಥವರಿಂದ ಎಲ್ಲರೂ ಸಹ ಸಾವಧಾನವಾಗಿರ್ಬೇಕು. ನಿಜವಾಗಲೂ ಇದನ್ನು ತಿಳಿದಂಥವ್ರು ಯಾರಿದ್ದಾರೋ ಅಂಥವರಿಂದ ಈ ಧರ್ಮದ ಮಹತ್ವವನ್ನ ಎಲ್ಲರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು. ಅದರಿಂದ ಕೆಲವರು ಮಾಡುವಂತಹ ದುಷ್ಪ್ರಚಾರ ಏನಿದೆಯೋ ಅದಕ್ಕೆ ಯಾರೂ ಸಹ ಒಳಗಾಗಬಾರದು. ಇದನ್ನ ಪ್ರತಿಯೊಬ್ಬರೂ ಸಹ ಚೆನ್ನಾಗಿ ತಿಳ್ಕೊಳ್ಬೇಕು.